ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೇವೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆತನಕ ನೋಡಿ ಸ್ನೇಹಿತರೆ, ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ಎಲ್ಲರ ಅಂದುಕೊಂಡಂತೆ ದೃಷ್ಟಿ ಮತ್ತು ದತ್ತುವಿನ ಮದುವೆ ನಡೆದಿದೆ ಮತ್ತು ಈ ಮದುವೆಗೆ ಎಲ್ಲರೂ ಕೂಡ ಆಗಮಿಸಿರೋರಿಗೆಲ್ಲ ಒಂದು ಶಾಕ್ ಆದಿತ್ತು ಅಂತಲೇ ಹೇಳ್ಬೋದು. ಏಕೆಂದರೆ ಮದುವೆಯಲ್ಲಿ ಮದುಮಗಳೇ ಚೇಂಜ್ ಆಗಿ ದೃಷ್ಟಿಗೆ ಈ ಮದುವಿನ ಭಾಗ್ಯ ಒಲಿದು ಬಂದಿದ್ದು ಎಲ್ಲರಿಗೂ ಶಾಕ್ ಆಗಿತ್ತು. ಮತ್ತು ಇದೇ ವಿಚಾರವಾಗಿ ಈಗಾಗಲೇ ದತ್ತು ಜೋರು ಧ್ವನಿಯಲ್ಲಿ ನನಗೆ ಇಂಥ ಮೋಸ ಮಾಡಿದ ನಿನಗೆ ದೃಷ್ಟಿ ನಿನ್ನ ಜೀವನದಲ್ಲಿ ನಿನಗೆ ಒಂದು ನರಕವನ್ನು ತೋರಿಸ್ತೇನೆ ಅಂತ ಈಗಾಗಲೇ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಇದರಿಂದ ದೃಷ್ಟಿ ತಂದೆ ತಾಯಿಯವರು ತುಂಬಾ ನೋವಿನಿಂದ ಅಳಲು ಸ್ಟಾರ್ಟ್ ಮಾಡಿದ್ದರು. ಇದೇ ವಿಚಾರವಾಗಿ ಈಗಾಗಲೇ ದತ್ತುವಿನ ತಾಯಿ ಕೂಡ ಅಬ್ಬಕ್ಕರವರು ಕೂಡ ಒಂದು ಕ್ಷಣ ಶಾಕ್ ಆಗಿ ದತ್ತು ಏನಕ್ಕೆ ಈ ಥರ ಎಲ್ಲ ಮಾತಾಡುತ್ತಿದ್ದಾರೆ ಅಂತ ಗಾಬರಿಗೊಳಗಾಗಿದ್ದು ಎಲ್ಲರಿಗೂ ಕಣ್ಣು ಕುಕ್ಕುವಂತೆ ಮಾಡಿತ್ತು. ಇದೇ ವಿಚಾರವಾಗಿ ಈಗಾಗಲೇ ಶರಾವತಿ ಮಾಡಿದ ಎಲ್ಲ ಪ್ಲ್ಯಾನ್ಗಳು ಕೂಡ ಉಲ್ಟಾ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಈಗಾಗಲೇ ಇಂಪನಾಳ ಮದುವೆ ಕ್ಯಾನ್ಸಲ್ ಆಯಿತು ಮತ್ತು ಇದೇ ವಿಚಾರಕ್ಕಾಗಿ ಈಗಾಗಲೇ ದೃಷ್ಟಿಯನ್ನು ಅವನು ಅನುಮಾನದಿಂದ ನೋಡಿ ಅವಳನ್ನು ಮೋಸ ಮಾಡಿದ್ದಾಳೆ ಎಂದು ತಿಳಿದು ಅವನನ್ನು ಶೂಟ್ ಮಾಡ್ತಾನೆ ಅಂತ ಅಂದುಕೊಂಡಿದ್ದಂತಹ ಶರಾವತಿಗೆ ಈಗಾಗಲೇ ದೃಷ್ಟಿಯ ಜೊತೆ ಮದುವೆಯಾಗಿರುವುದು ತುಂಬಾ ಕೋಪ ತರಿಸಿದೆ ಮತ್ತು ಪ್ಲ್ಯಾನನ್ನು ಉಲ್ಟಾ ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೇ ವಿಚಾರವಾಗಿ ಈಗಾಗಲೇ ಮದುವೆ ನಡೆದು ಮನೆಗೆ ಬಂದಿರುವಂತಹ ದತ್ತು ತುಂಬಾ ಎಣ್ಣ ಹೊಡೆದು ಟೈಟ್ ಆಗಿರುವ ಕಾರಣ ಈಗಾಗಲೇ ಹಾಸಿಗೆ ಮೇಲೆ ಬಿದ್ದಿರುವಂತಹ ಈ ಸಂದರ್ಭದಲ್ಲಿ ದೃಷ್ಟಿ ಅಲ್ಲಿಗೆ ಬಂದು, ಸಾಹೇಬ್ರೆ, ನಾನು ನಿಮಗೆ ಯಾವತ್ತೂ ಕೂಡ ಮೋಸ ಮಾಡಿಲ್ಲ. ನೀವು ನನಗೆ ನನ್ನ ಜೀವನದಲ್ಲಿ ಬಂದಿದ್ದು ಖುಷಿ ಇಲ್ಲ ಅಂದುಕೊಂಡರೂ ಕೂಡ ನಿಮ್ಮ ಖುಷಿಗೋಸ್ಕರ ನಾನು ಏನೆಲ್ಲ ನೋವುಗಳನ್ನು ಕೂಡ ನಾನು ಅನುಭವಿಸಲು ಸಿದ್ಧನಾಗಿದ್ದೇನೆ ಮತ್ತು ನನಗೆ ನೀವು ನರಕ ತೋರಿಸ್ತೀರಿ ಅಂತ ಹೇಳಿದ್ರಿ. ನಿಮ್ಮ ಖುಷಿಯ ಮುಂದೆ ನನಗೆ ಈ ನರಕ ಏನು ಹೊಸದಲ್ಲ. ನಾನು ಹುಟ್ಟುತ್ತಲೇ ನನ್ನ ತಾಯಿ ನನ್ನ ಸೌಂದರ್ಯಕ್ಕೆ ನಾನೇ ಧಕ್ಕೆ ಆಗ್ತೇನೆ ಅಂದ್ಬಿಟ್ಟು ಈಗಲೂ ಕೂಡ ಆ ಮಸಿಯನ್ನೇ ಬೆಳೆದು ಜೀವನ ಮಾಡ್ತಿರುವ ನನಗೆ ಈ ಕಷ್ಟದ ದಿನಗಳು ನನಗೆ ಯಾವುದು ಹೊಸದಲ್ಲ ಅಂತ ಈಗಾಗಲೇ ಹೇಳ್ತಿದ್ದಾಳೆ. ಮತ್ತು ಇದೇ ವಿಚಾರಕ್ಕಾಗಿ ಇಂಪಳನಿಗೆ ನಾನು ಹೊರಗಡೆ ಏನು ಕರ್ಕೋದೆ ಅಂತ ಒಂದು ದಿನ ನಿಮಗೆ ಸತ್ಯ ತಿಳಿಯುತ್ತದೆ, ಆ ದಿನ ಬಂದೇ ಬರುತ್ತದೆ, ಆ ದಿನಕ್ಕೋಸ್ಕರ ನಾನು ಕಾಯ್ತೇನೆ ಅಂತ ಈಗಾಗಲೇ ಹೇಳ್ತಿದ್ದಾಳೆ ದೃಷ್ಟಿ. ಇದೇ ವಿಚಾರವಾಗಿ ಮುಂದಿನ ಈ ಎಪಿಸೋಡ್ನಲ್ಲಿ ಈಗಾಗಲೇ ಶರಾವತಿ ದೃಷ್ಟಿಯನ್ನು ಹಿಡಿದು ಮನೆಯಿಂದ ಆಚೆ ಹಾಕಲು ಹೊರಟಿದ್ದಾಳೆ ಅಂತಲೇ ಹೇಳ್ಬೋದು. ಏಕೆಂದರೆ ಇಡೀ ಫ್ಯಾಮಿಲಿಯವರು ಕೂಡ ಎಲ್ಲರೂ ನೀವು ಮನೆಯಿಂದ ಹೊರಗಡೆ ಹೋಗಿ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಿದ್ದಾಳೆ. ಇದೇ ವಿಚಾರವಾಗಿ ಅದಕ್ಕೂ ಮುಂದುವರಿದು ಶರಾವತಿ ದೃಷ್ಟಿಯ ಆ ತಾಳಿಗೆ ಕೈಯನ್ನು ಹಾಕಿ ಕೀಳಲು ಪ್ರಯತ್ನ ಪಡ್ತಿದ್ದಾಳೆ. ಏಕಾಏಕಿ ದೃಷ್ಟಿ ಶರಾವತಿಯನ್ನು ಕೈಯನ್ನು ಹಿಡಿದುಕೊಂಡು ಹೇಳ್ತಾಳೆ, ದತ್ತನ್ನು ನಾನು ಅಗ್ನಿಸಾಕ್ಷಿಯಾಗಿ ಮದುವೆಯಾಗಿದ್ದೇನೆ. ಯಾವುದೇ ಕಾರಣಕ್ಕೂ ನನ್ನ ತಾಳಿಯನ್ನು ಕೀಳುವ ನಿಮ್ಮ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಇದಕ್ಕೆ ತುಂಬಾ ನೀವು ಪರಿಣಾಮಗಳನ್ನ ಎದುರಿಸಬೇಕಾಗ್ತದೆ ಅಂತ ಈಗಾಗಲೇ ಆವಾಜ್ ಹಾಕಿದ್ದಾಳೆ ದೃಷ್ಟಿ. ಇದರಿಂದ ಶಾಕ್ ಆಗಿರುವಂತಹ ಶರಾವತಿ, ಏನಪ್ಪ ನಾನು ಒಂದು ಮಾಡೋಕ್ಕೋಗಿ ಮತ್ತೊಂದಾಯಿತು, ನಾನು ಏಕಾಏಕಿ ಈ ಚಪ್ಪಡಿ ಕಲ್ಲನ್ನು ನನ್ನ ಕಾಲ ಮೇಲೆ ಹಾಕ್ಕೊಂಡೆ ಅನ್ನುವ ಸ್ಥಿತಿಗೆ ಶರಾವತಿ ಹೋಗಿದ್ದಾಳೆ ಅಂತಲೇ ಹೇಳ್ಬೋದು. ಮತ್ತು ಇದೇ ವಿಚಾರವಾಗಿ ದತ್ತ ಈ ವಿಚಾರದಲ್ಲಿ ಯಾವೆಲ್ಲ ನಿರ್ಧಾರಗಳನ್ನು ಕೈಗೊಳ್ತಾನೆ ಮತ್ತು ಶರಾವತಿ ಮತ್ತು ದೃಷ್ಟಿಯ ನಡುವಿನ ಈ ಯುದ್ಧ ಮತ್ತಷ್ಟು ಕುತೂಹಲಕಾರಿ ಸಂಚಿಕೆಗೆ ಸಹಾಯವಾಗುತ್ತದೆ ಮತ್ತು ಆ ಸಂಚಿಕೆಯನ್ನು ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ನಾವು ಸದಾ ಮಾಡುತ್ತಿರುತ್ತೇವೆ ಸ್ನೇಹಿತರೆ. ಹಾಗೆಯೇ ಇಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಹಾಗೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ.